ನಿರಂಜನ್ ಬಾಬುರವರೇ, ಶ್ರೀಮತಿ ಉಮಾರಾಣಿ ಬಾಬುರವರೇ, ಬಿ ವಿ ರಾಮನ್ ಅವ್ರು ನೆನೆಸ್ಕೊಂಡಾಗ ಬಹಳ ನೂರಾರು ನೆನಪುಗಳು ಬರ್ತದೆ. ಅವರಲ್ಲಿ ಪ್ರಿಯ ಪುತ್ರರಲ್ಲೊಬ್ಬರಾದ ನಿರಂಜನ್ ಬಾಬು ವಾಸ್ತು ಇದರಲ್ಲಿ ಬಹಳ ಮುಂದೆ ಹೋಗಿದ್ದಾರೆ. ಆಗಲೇ ತಮಗೆ ಒಂದು ಇದು ಕೊಟ್ಟಿದ್ದಾರೆ, ಒಂದು ಬ್ರಾಷೂರ್. ಅವ್ರು ಬಿ ವಿ ರಾಮನ್ ಇದ್ದಾಗಲೇ ನನಗೆ ಹೇಳ್ತಾ ಇದ್ದರು, ಮತ್ತು ನಿರಂಜನ್ ಬಾಬು ಅವ್ರನ್ನ ನೀವು ವಾಸ್ತುವಿನಲ್ಲಿ ಹೆಚ್ಚು ಪರಿಣತಿಯನ್ನು ಕೊಡ್ತಾ ಇದ್ದೀರಿ, ಅದು ಬಹಳ ಮುಖ್ಯವಾಗಿ ಆಗಬೇಕಾದಂಥದ್ದು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಆ್ಯಂಡ್ ಹಿ ಹ್ಯಾಸ್ ಗಾಟ್ ಎ ಗ್ರೇಟ್ ಟ್ಯಾಲೆಂಟ್ ಫಾರ್ ದಟ್, ಹಿ ವಿಲ್ ಬಿಕಮ್ ಗ್ರೇಟ್ ಅಂತ ನನಗೆ ಹೇಳಿದರು ನನಗೆ ಸಾರಿ. ಹಾಗೆಯೇ ತಾಯಿಯವರಿದ್ದಾಗ, ರಾಜೇಶ್ವರಿ ರಾಮನ್ ಅವರಿದ್ದಾಗ ಆ ಮೊದಲು ಪುಸ್ತಕನ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರು ಕೊಡು ಅಂತ ಹೇಳಿದ್ರು. ಅವಾಗ ನನ್ನ ಮನೇಲಿ ಮಾತಾಡ್ತಾ ಅವ್ರಿಗೆ ಹೇಳಿದೆ, ಅಮ್ಮ ಇದನ್ನು ಕನ್ನಡದಲ್ಲಿ ತರಬೇಕು ಅಂದರೆ ಬಹಳ ಚೆನ್ನಾಗಿರುತ್ತೆ, ತರಬೇಕು. ಆವಾಗ ಹೇಳಿದ್ರು, ನೋಡಪ್ಪ ಅವ್ರು ಹೇಳ್ತಿದ್ದಾರೆ, ನೀನು ಆ ರೀತಿ ಮಾಡು ಅಂತ ಹೇಳಿದ್ರು. ಆ ಪುಸ್ತಕನ ಬಿಡುಗಡೆ ಆಯಿತು. ಅದರಲ್ಲಿ ಹಿಂದಿನ ಗವರ್ನರ್ ಟಿ ಎನ್ ಚತುರ್ವೇದಿ ಅವರು ಅದನ್ನು ಬಿಡುಗಡೆ ಮಾಡಿದ್ರು. ಆ ಸಮಾರಂಭದಲ್ಲಿ ನಾನು ಇದ್ದೆ. ಬಿ ವಿ ರಾಮನ್ ಅವರು ಇನ್ನೇನು ಹಸ್ತಂಗತರಾಗುವಂತಹ ಕೆಲವೇ ತಿಂಗಳುಗಳ ಹಿಂದೆ ನಿರಂಜನ್ ಬಾಬುರವ್ರ ಜೀವನದಲ್ಲಿ ಬಹಳಷ್ಟು ಒಂದು ದುರ್ಘಟನೆ ನಡೀತು. ಆದರೆ ತಮಿಳುನಾಡಿನಿಂದ ಬರಬೇಕಾದ್ರೆ ಅವ್ರ ಕಾರು ಬಹಳ ಭಯಂಕರವಾದಂಥ ಒಂದು ಅಪಘಾತಕ್ಕೀಡಾಗಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಸ್ಥಿತಿ ಬಂತು. ಮೆಡ್ರಾಸ್ಗೆ ಹೋಗಿ ತಾಯಿ ತಂದೆ ಅವರಿಬ್ಬರು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅಲ್ಲಿಂದ ಆಚೆಗೆ ಅದಾದಮೇಲೆ ಸುಮಾರು ಒಂದು ವರ್ಷದ ಒಳಗಡೆ ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಬಹಳ ಕಾಯಿಲೆ ಬಿದ್ದರು. ಆ ಗೀತಾ ನರ್ಸಿಂಗ್ ಹೋಮಲ್ಲಿ ನಾನು ಅವರು ತಂದೆಯವರು ಜೊತೆಯಲ್ಲಿ ಹೊರಗಡೆ ಕಾಯ್ತಾ ಇರ್ತಿದ್ದೆ ಬೆಂಚಿನ ಮೇಲೆ. ಆವಾಗ ನಾನು ಅವರು ಹೇಳ್ತಿದ್ದೆ, ಯಾಕಾಯಿತು ಅಂತ ಹೇಳಿದಾಗ ಆವಾಗ ಅವರ ಜಾತಕವನ್ನು ನಾವು ವಿಮರ್ಶೆ ಮಾಡ್ತಾಯಿದ್ದು. ನನಗೆ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಅವರ ಸ್ಥಿತಪ್ರಜ್ಞತೆ ಎಷ್ಟಿತ್ತು ಅಂದರೆ, ನಾನು ಅವರು ಸಾಮಾನ್ಯವಾಗಿ ಯಾರೋ ಕೂತ್ಕೊಂಡಂಗೆ ಅದ್ರ ಮೇಲೆ ನಾವು ಬಹಳ ಗಹನವಾದಂತಹ ಇಂಡಿಯನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್, ನಮ್ಮ ಸಂಸ್ಕೃತಿ, ಸನಾತನ ಧರ್ಮ, ಇದ್ರ ಬಗ್ಗೆ ಭಾಳ ಗಾಢವಾಗಿ ನಾವು ತೊಡಗಿರ್ತಿದ್ದೋ. ನನಗೇನು ಅನಿಸುತ್ತೆ ಅಂದರೆ, ಕೆಲವರು ಎಷ್ಟು ಸರಳ ಇರ್ತಾರೆ, ಎಷ್ಟು ಪ್ರೌಢತೆ ಇರುತ್ತೆ ಅಷ್ಟೇ ಸರಳ ಇರ್ತಾರೆ. ಅವರು ಎಲ್ಲರಿಗೂ ಸುಲಭರಾಗಿರ್ತಾರೆ. ಅವರಲ್ಲಿ ದೊಡ್ಡ ವಿದ್ವಾಂಸರಲ್ಲಿ ವಿದ್ವಾಂಸರಾಗಿರ್ತಾರೆ, ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿರ್ತಾರೆ, ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ. ಅಂತಹ ಒಂದು ಶಕ್ತಿ ಮಹಾಪುರುಷರಿಗೆ ಮಾತ್ರ ಸಾಧ್ಯ ಆಗ್ತದೆ. ಇದರಲ್ಲಿ ಬಿ ವಿ ರಾಮನ್ ಅಂತಹ ಮಹಾ ವ್ಯಕ್ತಿಯಾಗಿದ್ದರು. ಬಹುಶಃ ಅವರಿಬ್ಬರ ತಪ ಫಲದಿಂದ ನಿರಂಜನ್ ಬಾಬು ಅಲ್ಲಿಂದ ಆಚೆಗೆ ಹೆಚ್ಚು ಬೆಳೆದರು. ನನಗದೇ ಆಶ್ಚರ್ಯ. ಬಹುಶಃ ಹೀಸ್ ರೈಸ್ ಟು ಪ್ರಿಯಮಿನೆನ್ಸ್ ಇನ್ ದ ಫೀಲ್ಡ್ ಆಫ್ ವಾಸ್ತು ಇಸ್ ಸಮಥಿಂಗ್ ಫೆನಾಮಿನಲ್. ಅದು ಅವರ ತಂದೆ ತಾಯಿಯವರ ಮತ್ತು ದೇವರ ದಯೆ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಮತ್ತು ಅದು ಅಲ್ಲದೆ ನಮ್ಮ ನಾಡಿನ ಬಹಳ ಗೌರವ ಭಕ್ತಿಗೆ ಪಾತ್ರವಾದಂತಹ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಗೆ ಅವರು ಹೋಗಿ ಬರ್ತಾ ಇದ್ದಾರೆ. ಮತ್ತು ನಮ್ಮ ನಾಡು ಕಂಡಂತಹ ಬಹಳ ಪ್ರತಿಭಾವಂತ ಧಾರ್ಮಿಕ ವ್ಯಕ್ತಿಯಾದ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಬಹಳ ಬೇಕಾದವರು. ವೀರೇಂದ್ರ ಹೆಗ್ಡೆ ಅವರ ತಮ್ಮ ಸುರೇಂದ್ರ ಕುಮಾರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಆ ಧರ್ಮಸ್ಥಳದ ಪೂರ್ಣ ಆಶೀರ್ವಾದ, ದೇವರ ಕೃಪೆ ಅವ್ರ ಮೇಲಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಸಮಾರಂಭದಲ್ಲಿ ಇಷ್ಟು ಜನನ ಅವರ ಪ್ರೀತಿಯಿಂದ ನೀವು ಬಂಧಿತರಾಗಿ ಅವರನ್ನು ಹರಿಸ್ಲಿಕ್ಕೆ ತಾವು ಬಂದಿದ್ದೀರಿ. ಹಿರಿಯರು ಅವರಿಗೆ ಆಶೀರ್ವಾದ ನೀಡಿ ಜಗತ್ತಿನ ಎಲ್ಲ ಪರಮಚೇತನಗಳ ಅವರ ಆಶೀರ್ವಾದವನ್ನು ಅವ್ರ ಮೇಲೆ ವರ್ಷಿಸಲಿ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗಿದೆ. ನಾನು ಫಸ್ಟ್ ಅವ್ರನ್ನ ನೋಡಿದಾಗ, ಇಲ್ಲಿಗೆ ಸುಮಾರು 60-72ರಲ್ಲಿ ನೋಡಿದಾಗ ಆಗಲೇ 40 ವರ್ಷ ಆಗ್ತಾ ಬರ್ತಾಯಿದೆ. ಅವ್ರಿಗೆ 21 ವರ್ಷ. ಅವಾಗ ಕೆಲವು ದಿವಸ ಆ್ಯಂಡ್ ಹಿ ವಾಸ್ ಬಿಟನ್ ವಿತ್ ಸಮ್ ಮಾರ್ಷಲ್ ಆರ್ಟ್ಸ್. ಆವಾಗ ಕರಾಟೆ ನಾನು ಸ್ವಲ್ಪ ದಿವಸ ಹೇಳಿಕೊಟ್ಟೆ. ಆ ರೀತಿ ನಾನು ಅದರಲ್ಲಿ ಸ್ವಲ್ಪ ಗುರುನೂ ಆಗಿದ್ದೇನೆ. ಮತ್ತು ಅವರಿಗೆ ನನ್ನ ಆಶೀರ್ವಾದ ಎಂದೂ ಕೂಡ ನಿರಂತರವಾಗಿರುತ್ತೆ. ಅವರು ಉಮಾರಾಣಿ, ಅವ್ರ ಮಕ್ಕಳು ಸುಪ್ರಜಾ ರಾಮು ಮತ್ತು ಸಿದ್ಧಾರ್ಥ
ಮತ್ತು ಸುಪ್ರಜರಾಮ ಪತ್ನಿ ಜ್ಯೋತಿ ಇವ್ರಿಗೆ ನಮ್ಮೆಲ್ಲ ಆಶೀರ್ವಾದಗಳು ಇವೆ ಅಂತ ಹೇಳ್ತಾ ಅವರಿಗೆ ಒಂದು ಹೇಳ್ತಾರೆ, ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ, ಇದು ಆಂಜನೇಯ ವಾಕ್ಯ. ಆನಂದವಾಗಿ ಮನುಷ್ಯ 100 ವರ್ಷ ಬದುಕಬೇಕು ಅಂತ. ಅದಕ್ಕೆ ಓಂ ಭದ್ರಂ ಕರ್ಣೇಭಿ ಶೃಣಿಯಾಮ ದೇವ ಅಂತ ವೇದ ಮಂತ್ರನೂ ಅದೇ ಹೇಳ್ತದೆ. ಶುಭವಾದನ್ನು ಕೇಳೋಣ, ಶುಭವಾದದ್ದನ್ನು ನುಡಿಯೋಣ, ಶುಭವಾದದ್ದನ್ನು ಮಾಡಿ ಆನಂದವಾಗಿ 100 ವರ್ಷ ನಾವು ಬದುಕಬೇಕು ಅನ್ನೋ ಧೀರ ವಾಕ್ಯ ಉಪನಿಷತ್ ವಾಕ್ಯಗಳು. ಮತ್ತು ಇವತ್ತು ನಾವೇನಿಗೆ ಬಹಳ ಕ್ಷುದ್ರವಾದಂಥ ವಿಷಯದಲ್ಲಿ ನಾವು ತೊಡ್ಕೊಂಡಿದ್ದೀವಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಮಗೆ ಅಲ್ಪದಲ್ಲೇ ನಮಗೆ ಸಂತೋಷ. ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅಂತ ಹೇಳಿದ್ರು. ಆ ಭೂಮತೆ ಕಡೆ ನೋಡೋಣ. ಇವತ್ತು ನಾವು ಸಂಗೀತ ಕೇಳಿದ್ದು ಬಹಳ ಸಂತೋಷ ಆಯಿತು. ಅದು ಆನಂದದ ಒಂದು ಸ್ವರೂಪ. ಅದನ್ನು ಇಂಥ ಒಂದು ಒಳ್ಳೆಯ ಸಮಾರಂಭವನ್ನು ತಾವೆಲ್ಲ ಏರ್ಪಡಿಸಿದ್ದೀರಿ. ನಿಮಗೆಲ್ಲ ಅಭಿವಂದನೆ. ಮತ್ತು ಮತ್ತೊಮ್ಮೆ ನಿರಂಜನ್ ಬಾಬು ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ತಮಗೆಲ್ಲ ಶುಭವನ್ನು ಹಾರೈಸಿ ಒಂದು ಮಾತನ್ನು ಮುಗಿಸ್ತೇನೆ.